ಹೀಗೆ ಜೇನು ಬಂದು ಮರದಲ್ಲೆಲ್ಲ ಕೂತದಕ್ಕೆ ಬಚ್ಚಲಿಗೆ ಬಂದು ಕೂತದ್ದು ಅಂತ ಹೇಳ್ತಾರೆ. ಬಚ್ಚಲಿಗೆ ಬರೋದು. ಓಕೆ. ಅಂದರೆ ಒಂದು ಜೇನು ಒಕ್ಕಲು ಅದು ಹುತ್ತದಲ್ಲಾದರೂ ಇರ್ಬೋದು, ಮರದ ಪೊಟ್ಟಲ್ಲಿ ಆದರೂ ಇರ್ಬೋದು, ಅಥವಾ ಯಾವುದೋ ಕಸದ ರಾಶಿಯ ಒಳಗಾದರೂ ಇರ್ಬೋದು. ವರ್ಷದಲ್ಲಿ 1, 2, 3 ಭಾಗ ಆಗ್ತದೆ. ಹೊಸ ರಾಣಿ ಉತ್ಪತ್ತಿಯಾಗಿ ಅದು ಅರ್ಧ ಜೇನುನೊಣಗಳು ಪ್ರತ್ಯೇಕಗೊಂಡು ಬಂದು ಈ ಥರ ಕೂತ್ಕೊಳ್ತದೆ. ಕೂತ ಮೇಲೆ ಸುತ್ತಮುತ್ತ ಎಲ್ಲಿ ಆವಾಸ ಇದೆ ಅಂತ ಹುಡುಕ್ತವೆ. ಹುಡುಕೋದಕ್ಕೆ ಸಂಜೆ ಹೊತ್ತಾದರೆ ನಾಳೆ ಬೆಳಗಿನವರೆಗಿರ್ತವೆ. ಬೆಳಿಗ್ಗೆ ಹೊತ್ತಾದರೆ ಮಧ್ಯಾಹ್ನದ ಒಳಗೆ ಹೊಸ ಜಾಗವನ್ನು ಪತ್ತೆ ಮಾಡಿಬಿಟ್ಟು ಅಲ್ಲಿಗೆ ಅವು ಪರ್ಮನೆಂಟಾಗಿ ಸ್ಥಳಾಂತರಗೊಳ್ತವೆ. ಈ ಥರ ಕೂತಾಗ ನಮಗೆ ಹಿಡಿಯೋದು ಸುಲಭ. ನಾವು ಬೇರೆ ಬೇರೆ ವಿಧಾನ ಇದೆ. ಇದು ಒಂದು ವಿಧಾನ. ಈ ಥರ ಪ್ಲಾಸ್ಟಿಕ್ ಲಕೋಟೆ ತಗೊಂಡು ಫ್ರೀಜರ್ನಲ್ಲಿ ಉಂಟು, ಇದಿದ್ದರೆ ಅನುಕೂಲ. ಹಾಗೆ ಕೈಯಲ್ಲಿ ಚಿಮುಕಿಸಿದ್ರೂ ಆಗ್ತದೆ. ನೀರನ್ನು ಅದಕ್ಕೆ ಹೊಡೆದ್ರೆ ಮಿಕ್ಸ್ ಮಾಡಿದರೆ ಅದು ಒತ್ತೊತ್ತಾಗಿ ಕೂರ್ತದೆ, ಹಾರೋದಿಲ್ಲ. ಹಾಗೆ ಕೆಲಸ ಸುಲಭ ಆಗ್ತದೆ. ತೊಟ್ಟೆಗೆ ಅಷ್ಟು ಜೇನುನೊಣಗಳನ್ನು ಬೀಳಿಸಿ ಪೆಟ್ಟಿಗೆಗೆ ಸ್ಥಳಾಂತರಿಸಿದರೆ ಆಯಿತು. ಮತ್ತು ಬೇಕಾದ ಜಾಗದಲ್ಲಿ ಕೆಂಜಿಗ ರೆಡ್ ಹ್ಯಾಂಡ್ಸ್ ಬರದೇ ಇರುವ ಥರ ರಕ್ಷಣೆ ಕೊಟ್ಟು ಪೆಟ್ಟಿಗೆಯನ್ನು ಇಡಬೇಕು. ಸಿಂಪಡಿಸಿದಾಗ ಅವು ನೋಡಿ ಹಾಗೆ ಮುದುಡಿ ಕೂರ್ತವೆ. ನಮಗೆ ಕೆಲಸ ಸುಲಭ. Ah,